ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ನೋಡಿದೀರಾ. ಬಿಕಾಸ್ ಈ ಪ್ರಕರಣದಲ್ಲಿ ಸ್ಪೆಷಲಿ ನೂರಾರು ಶವಗಳನ್ನ ಊತಿಟ್ಟಿದ್ದೆ ಅಂತ ಬಂದು ಸ್ವತಃ ದೂರುದಾರ ಏನಿದ್ದ ಆತನೇ ಅರೆಸ್ಟ್ ಆಗೋಗಿದ್ದಾನೆ. ಧರ್ಮಸ್ಥಳದ ಬುರುಡೆ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. 10 ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಿರುವಂತದ್ದು ಕೋರ್ಟ್. 10 ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಲಾಗಿದೆ ವಿಚಾರಣೆಗೋಸ್ಕರ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆತಂದು ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಎಸ್ಐಟಿ. ಚಿನ್ನಯ್ಯ ವಿರುದ್ಧ ಎಸ್ಐಟಿ ಆರೋಪಗಳ ಸುರಿಮಳೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಆತ ಹೇಳಿದ್ದಕ್ಕೆ ಒಂದು ಬಲ ಬರಬೇಕು ಅಂದ್ರೆ ಆತ ಹೇಳಿದ ರೀತಿಯಲ್ಲಿ ಏನಾದ್ರೂ ಸಿಗಬೇಕಾಗಿತ್ತಲ್ಲ ಅಸ್ಥಿಪಂಜರ, ಆದ್ರೆ ಅದ್ಯಾವುದು ಸಿಗ್ಲಿಲ್ವಲ್ಲ. ಸೊ ಹೀಗಾಗಿ ಸಹಜವಾಗಿ ಈತ ಮಾಡಿರುವಂತದ್ದು ಷಡ್ಯಂತ್ರ ಅನ್ನುವಂತ ರೀತಿಯಲ್ಲೇ ಆಗಿದೆ. ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಎಸ್ಐಟಿ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ವಿವರವಾಗಿ ತನಿಖೆ ಅವಶ್ಯಕತೆ ಇದೆ. ಹೀಗಾಗಿ 10 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿತ್ತು ಎಸ್ಐಟಿ. ಅಲ್ಲಿ ಆತನ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲಿ ಯಾಕೆ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರಲ್ಲ, ಅವಾಗ ಹೇಳಿರುವಂತದ್ದು ಎಸ್ಐಟಿ ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ, ಈ ಬಗ್ಗೆ ವಿವರವಾಗಿ ತನಿಖೆಯನ್ನ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ 10 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿತ್ತು ಎಸ್ಐಟಿ. ಸೊ ಹೀಗಾಗಿ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿರುವಂತದ್ದು. ಎಸ್ಐಟಿ ವಶಕ್ಕೆ ನೀಡಿರುವಂತದ್ದು ಕೋರ್ಟ್. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಚಿನ್ನಯ್ಯಗೆ ಗ್ರಿಲ್ ಮಾಡಲಾಗ್ತದೆ. ಇಷ್ಟು ದಿನ ಆತ ಬರ್ತಾ ಇದ್ದ, ಸ್ಪಾಟ್ ತೋರಿಸ್ತಾ ಇದ್ದ, ಅದನ್ನ ಅಗಿತಾ ಇದ್ರು. 250ಕ್ಕೂ ಹೆಚ್ಚು ಜನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಸೇರಿದಂತೆ 250ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಆತ ಹೇಳಿದ ಕಡೆ ಎಲ್ಲ ಅಗ್ದಿದ್ದು ಬಗ್ದಿದ್ದು ಬಿಟ್ರೆ ಸಿಕ್ಕಿದ್ದು ಬರೀ ಮಣ್ಣು. ಆತ ಹೇಳಿದ ರೀತಿಯಲ್ಲಿ ನೂರಾರು ಶವಗಳಲ್ಲಿ ಒಂದು ಬೂಡೆನಾದ್ರೂ ಸಿಗ್ಬೇಕಾಗಿತ್ತಲ್ಲ, ಒಂದೇ ಒಂದು ಬೂಡೆನೂ ಕೂಡ ಸಿಗ್ಲಿಲ್ಲ. ಸೊ ಹೀಗಾಗಿ ಈ ಕೇಸ್ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ದೂರುದಾರನೇ ಈಗ ಆರೋಪಿ ಆಗಿದ್ದಾನೆ. ಬುರ್ಡೆ ಗ್ಯಾಂಗ್ ನ ನಕಲಿ ಬುರ್ಡೆಯಲ್ಲೇ ಚಿನ್ನಯ್ಯ ಲಾಕ್ ಆಗಿರುವಂತದ್ದು. ಯಾರೋ ಬುರ್ಡೆ ತಂದು ಕೊಟ್ಟಿದ್ದು ಅಂತ ಎಸ್ಐಟಿಗೆ ಹೇಳಿದ್ದ. ಈತ ತಾನೇ ಬಗೆದು ತಗೊಂಡ್ಬಂದಿದ್ದೀನಿ, ಈ ರೀತಿಯಾಗಿ ನೂರಾರು ಶವಗಳನ್ನ ಊತಿಡ್ಲಾಗಿದೆ ಅಂತೆಲ್ಲ ಹೇಳಿದ್ನಲ್ಲ. ಅದಾದ್ಮೇಲೆ ಎಸ್ಐಟಿ ಏನು ಸಿಗದಿದ್ದಂತ ಸಂದರ್ಭದಲ್ಲಿ ಪೊಲೀಸ್ ಭಾಷೆಯಲ್ಲೆಲ್ಲ ವಿಚಾರಿಸಿದಂತ ಟೈಮ್ನಲ್ಲಿ ಆತ ನಿಜವನ್ನ ಕಕ್ಲಿಕ್ಕೆ ಶುರು ಮಾಡಿದ್ದಾನೆ. ಯಾರೋ ಬುರ್ಡೆ ತಂದು ಕೊಟ್ಟಿದ್ದು ಅಂತ ಹೇಳಿದ್ದಾನೆ. ಆದ್ರೆ ನಾನೇ ಅಗದು ತಂದಿದ್ದಾಗಿ 164 ಹೇಳಿಕೆಯನ್ನ ಕೊಟ್ಟಿದ್ದ. 164 ಹೇಳಿಕೆ ಎಲ್ಲಿ ಜಡ್ಜ್ ಮುಂದೆ ಆ ಹೇಳಿಕೆಯನ್ನ ಕೊಟ್ಟಿದ್ದ, ಅದು ದಾಖಲಾಗಿತ್ತು. ಅದೀಗ BNS ಆಕ್ಟ್ ಪ್ರಕಾರ 183 ಏನೋ ಆಗುತ್ತೆ. ಜುಲೈ 11ರಂದು ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದ ಬುರ್ಡೆ ಮ್ಯಾನ್. ಇದೇ ಆಧಾರದಲ್ಲಿ FSLಗೆ ಬುರ್ಡೆಯನ್ನ ಕಳಿಸಿ ಎಸ್ಐಟಿ ಉತ್ಖನನವನ್ನ ಮಾಡಿತ್ತು. ಆದ್ರೆ ತನಿಖೆ ವೇಳೆ ಬುರ್ಡೆ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ದ. ಅವಾಗ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಯಾಕೆಂದ್ರೆ ಈತ ಫಸ್ಟ್ ಟೈಮ್ ಎದುರಿಸ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಪೊಲೀಸರನ್ನ. ಆದ್ರೆ ಪೊಲೀಸರಿಗೆ ಇಂಥ ಡವ್ ಮಾಡ್ಕೊಂಡು ಬಂದಂಥವ್ರು ಎಷ್ಟೆಷ್ಟು ಜನ ಎಲ್ಲ ಲಾಕ್ ಆಗೋಗಿದ್ದಾರೆ, ತಗ್ಲಾಕೊಂಡಿದ್ದಾರೆ, ಅದಾದ್ಮೇಲೆ ಶಿಕ್ಷೆ ಅನುಭವಿಸಿದ್ದಾರೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಎಲ್ಲಿಂದ ಬುರ್ಡೆ ತಂದೆ ಎಂಬ ಬಗ್ಗೆ ಹೇಳಿಕೆಯನ್ನ ನೀಡಲೇ ಇಲ್ಲ ಚಿನ್ನಯ್ಯ. ಹೀಗಾಗಿ ಖುದ್ದು DJP ಮೊಹಂತಿಯಿಂದ ಚಿನ್ನಯ್ಯನ ವಿಚಾರಣೆ ಆಗುತ್ತೆ. ಈ ವೇಳೆ ಬುರ್ಡೆ ಗ್ಯಾಂಗ್ ಬಗ್ಗೆ ಬಾಯ್ ಬಿಟ್ಟಿದ್ದಾನೆ ಚಿನ್ನಯ್ಯ. ಬುರ್ಡೆ ಗ್ಯಾಂಗ್ ಬಗ್ಗೆ ಬಾಯ್ ಬಿಟ್ಟಿದ್ದಾನೆ. ಇಷ್ಟೆಲ್ಲ ಬುರ್ಡೆ ಬಿಟ್ನಲ್ಲ, ಅದರ ಜೊತೆಗೆ ಯಾರೆಲ್ಲ ಈತನ ಹಿಂದೆ ಇದ್ದಾರೆ, ಷಡ್ಯಂತ್ರವನ್ನ ರೂಪಿಸಿದ್ರು, ಯಾರು ಯಾರ್ಯಾರಿಗೆಲ್ಲ ಮಸಿ ಬಳಿಲಿಕ್ಕೆ ಪ್ರಯತ್ನ ಪಟ್ಟರು, ಅದೆಲ್ಲವನ್ನು ಕೂಡ ಹೇಳಿದ್ದಾನೆ. ಹೀಗಾಗಿನೇ ಸುಳ್ಳು ಸಾಕ್ಷ್ಯ, ಸುಳ್ಳು ಹೇಳಿಕೆ ಆಧಾರದಲ್ಲಿ ವಶಕ್ಕೆ ಪಡೆಯಲಾಯಿತು. ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸ್ತಾರೆ SIT ಅವರು. ಕೋರ್ಟ್ನಲ್ಲಿ ಬುರ್ಡೆ ಗ್ಯಾಂಗ್ ಬಗ್ಗೆ ಮಾಹಿತಿಯನ್ನ ನೀಡಿರುವಂಥದ್ದು ಚಿನ್ನಯ್ಯ. ಈತನ ಹಿಂದೆ ಯಾರ್ಯಾರೆಲ್ಲ ಇದ್ರು, ಯಾರ್ಯಾರೆಲ್ಲ ಮಸ್ಲತ್ತನ್ನ ಮಾಡಿದ್ರು, ಈತನಿಗೆ ಎಷ್ಟು ದುಡ್ಡನ್ನೇನಾದ್ರೂ ಕೊಟ್ರ, ಯಾವ ರೀತಿಯಾಗಿ ಈತ ಎಷ್ಟು ದುಡ್ಡಿನ ಆಸೆಗೋಸ್ಕರ ಅವ್ರು ಹೇಳಿದ ರೀತಿಯಲ್ಲಿ ಮಾಡ್ದ, ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇದು ಇಡೀ ದೇಶದಾದ್ಯಂತ ಅಲ್ಲ, ಬೇರೆ ಬೇರೆ ದೇಶಗಳ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಂದ್ರೆ ಒಂದು ಹಿಂದೂ ದೇವಾಲಯದಲ್ಲಿ ಮಾಸ್ ಮರ್ಡರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಸುದ್ದಿ ಆಗೋಗಿತ್ತು. ಹಿಂದೂ ಟೆಂಪಲ್ನಲ್ಲಿ ಅಂತ ಯಾವ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ರು ಈ ಚಿನ್ನಯ್ಯನ ಜೊತೆ ಸೇರ್ಕೊಂಡು ಆ ಷಡ್ಯಂತ್ರ ಮಾಡಿದಂತ ಖತರ್ನಾಕ್ ಕಿರಾತಕರು ಅನ್ನುವಂಥದ್ದು ಒಂದೊಂದಾಗಿ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಅವ್ರು ಯಾರ್ಯಾರು, ನೆಕ್ಸ್ಟ್ ಈತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ಮಾಸ್ಕ್ ಮ್ಯಾನ್ ಇಷ್ಟು ದಿನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದ, ಈಗ ಮಾಸ್ಕ್ ತೆಗೆಸಲಾಯಿತು ಕೋರ್ಟ್ನಲ್ಲಿ.